ದಾರಿ ಒಪ್ಪತ್ತಿರುವ ಸೋರ ಬಿಂದಿಗೆಯನ್ನು ಮೀರಿ ಒಯ್ಯಬೇಡವೆಂದು ತೀರನಾದ ನನ್ನ ಗಂಡನು ಸಾರಿ ಸಾರಿ ಹಿಡಿದನು. ಅಮ್ಮ ಅವರ ಮಾತು ಮೀರಿ ದಾರಿ ಹಿಡಿದನು. ಬರುವಂತ ಈ ಹಾದಿಯಲ್ಲಿ ಬಹುಸೂರರಾದ 6 ಮಂದಿ ಕಳ್ಳರು, 3 ಮಂದಿ ಸುಳ್ಳರು, 8 ಮಂದಿ ತಂಟೆಕೋರರು. ಗಂಟು ಬಿದ್ದು ನನ್ನ ಆಲ್ಮೋಸ್ಟ್ ಕೇಳಿದ್ರೆ ಅಮ್ಮ ಅದೇ ತಂಗಿ 8 ಮಂದಿ ತಂಟೆಕೋರರು ಕೊಟ್ಟು ಬಿದ್ದು ಕೇಳಿದಾಗ ನೀನು ಸ್ವಲ್ಪ ಕೊಟ್ಟಿ ಏನು? ಇಲ್ಲ ಅಮ್ಮ, ಅವರಿಗೆ ಸ್ವಲ್ಪ ಆದ್ರೂ ಕೊಡದೆ ಈ ಜಾತ್ರೆ ಕ್ಷೇತ್ರಗಳಲ್ಲಿ ಗಾತ್ರಿ ವ್ಯಾಪಾರ ಮಾಡಿಕೊಂಡು ಆ ಮಧುರಾಪುರವನ್ನು ಬಿಟ್ಟು ಈ ಗ್ರಾಮಕ್ಕೆ ಬಂದಿರುವನು. ನಮ್ಮವ್ವ ಸಂಸಾರದ ಹುಚ್ಚು ಬಿಟ್ಟು ಮೆಚ್ಚಿ ಬಂದವರಿಗೆ ಮುಚ್ಚಿಟ್ಟು ವ್ಯಾಪಾರ ಮಾಡಿಸಿ ಕೊಡುವಂತಿಗೆ ಅಮ್ಮ. ಸಂಸಾರದ ಹುಚ್ಚು ಬಿಟ್ಟು ಮೆಚ್ಚಿ ಬಂದವರಿಗೆ ವ್ಯಾಪಾರ ಮಾಡಿಸಿ ಕೊಡುವಂತ ಹೇಳಿದ್ದೀಯ. ನಮ್ಮೂರೊಳಗ ಬಾತ್ರದವರು ಮಾತ್ರ ಇಲ್ಲ ಅಮ್ಮ, ಮತ್ತೆ ಯಾರಿರುವರೆ? ಆಗ ಅವ್ರಿಗೆ ಹೇಳಿ ವ್ಯಾಪಾರ ಮಾಡಿ ಕೊಡ್ತೇವೆ ಅಮ್ಮ. ಹಾಗಾದ್ರೆ ಲಗನು ಹೋಗಿ ಕೇಳ್ಕೊಂಡು ಬಾರಿವೆ ಅಮ್ಮ. ಅಲ್ಲಯ್ಯಮ್ಮ, ಈಗ ಅಂದರೇನೆ ಅಲ್ಲವಾ ತಗೊಂಡ್ತೇನೆ ಆ ಮುರುಗಿ ಒಳ್ಳೆದಂತ ಹೇಳಿ ಯಾರು ಬಂದ್ರ ಊರ್ ಮಂದಿ ನಮ್ಮ ತೆಗೆ ಬರ್ತಾರ. ಹೌದು, ಎಕ್ಕಿನವರಿಗೆ ವ್ಯಾಪಾರ ಮಾಡಿಸಿ ಕೊಡ್ತೇನೆ ಅಮ್ಮ. ಹಾಗಾದ್ರೆ ಆಗ್ತೀನಿ ಹಿಡಿಯೇ ಅಮ್ಮ. ಅಮ್ಮ ಆಕೆ ಅನ್ನೋದೇ ಕೇಳಿದೇನ ಆಗಲಕಾಯಿ, ಚವಳೆಕಾಯಿ, ಬದನೆಕಾಯಿ ಏನು ಹಾಲು ಮೊಸರು ಯಾರಾದ್ರೂ ಕೆಳಗ ಮಾಡಿದ್ ಹೆಂಗಾಗ್ತದೆ ಅಮ್ಮ? ಅಮ್ಮ ನಾನು ಹಾಕೋದಿಲ್ಲ. ಆನೆ ಅಮ್ಮ. ಎಲ್ಲವ್ವ ಮದುವೆ ಮೌರವ್ವ ಮರ್ಕಾಪತಿ ಇರವ್ವ ಬರ್ತಿದ್ರವ್ವ. ಹೌದು, ಕಟ್ಬು ಹಾಕಿದ್ರ ತೆಕ್ಕಿ ಜಾಸ್ತಿದ್ರು ಇನ್ಯಾಳ ಮುಮ್ಮಳ ದೊಡ್ಡ ರಪ್ಪ ಆಗ್ತದೆ. ಅಯ್ಯ ತಂಗಿ ನಡಿವೆ ಬೈದು ಎಂತಾಗ್ತದ. ಇರ್ಲಿ ಬಿಡಿ ನಮ್ಮವ್ವ, ಏನು ನಕಲಿ ಕತ್ತುವಿ ಹಾಕ್ತೀನಿ ಇಡೀ. ಯಾಕೆ ಅಯ್ಯ ತಂಗಿ ಆನೆಯಮ್ಮ ಬುಡುಗುಡ ಅಂತದ ವಾದಿ ಕೊಂಡು ಬಿಡ್ತದ. ಆಯ್ತಂದ್ರ ಬುಡವ್ವ ಯಮ್ಮ. ಹಾಲು ಮೊಸರು ಎಲ್ಲಿಯಾದ್ರೂ ಆಯೋದು ಉಂಟೇನೆ ಅಮ್ಮ? ಆಯೋದಿಲ್ಲ ಅಮ್ಮ, ಆಯೋದಿಲ್ಲ. ಕುಡಿರೆ ಕುಡಿರೆ ಅಮ್ಮ, ಕುಡಿ. ಅದೇ ತಂಗಿ ನಮ್ಮ ದೇಹಗಳಿಗೆ ಹೋದ ತಕ್ಷಣಕ್ಕ ಒಂದೇ ನಿಜಾದ ಪೈಕ್ಯವ್ವ ತಂಗಿ ಮುಟ್ಟು ಹೋಗಿ 3 ವರ್ಷ ಆಯ್ತು. ನಾನು ಮೊಸರಾಯ್ತು ನಾನು ಬಿಡವ್ವ. ಯಮ್ಮ, ನಾನು ಗಂಡ ಕೇಳಿದ್ರೆ ನಾನು ಏನಂತ ಹೇಳಿ ಯಮ್ಮ, ಹಾಲು ಮೊಸರು ಕುಡಿದ್ರಿ ಎಲ್ಲಿಯಾದ್ರೂ ಪಸರಾಗ ಕುಂತೇನೆ ಯಮ್ಮ? ಆಗೋದಿಲ್ಲ ಯಮ್ಮ, ಆಗೋದಿಲ್ಲ. ಕುಡಿಲಿ ಅಮ್ಮ, ಕುಡಿ. ಕುಡಿದವ್ವ. ಅದೇ ತಂಗಿ ಇನ್ನು ಹಾಲು ಮೊಸರಂತ ಕೂತು ನನ್ನ ಮನಸ್ಸಿಗೆ ಆದ್ರ ಬಂತು. ಇಲ್ಲಿ ಕೂತಂತ ಅಪ್ಪಣ್ಣ ಅವ್ರ ಮನಸ್ಸಿಗೆ ಆದ್ರ ಬಂತು. ಹೌದಾ ಯಮ್ಮ? ನಾನು ವ್ಯಾಪಾರ ಮಾಡಿಸಿ ಕೊಡ್ತೀನಿ, ಜರ ತಡಿ. ಹೋಗಿ ಕೇಳಿ ಬರ್ತೀನಿ ಯಮ್ಮ. ನನ್ನ ಜಾಸ್ತಿ ಓದ್ತೀನಿ, ಕಾಸು ಬಲ್ಲ. ಬೇಗ ಲಗನು ಹೋಗಿ ಕೇಳ್ಕೊಂಡು ಬಾರಯ್ಯಮ್ಮ. ಲಗನ ಹೋಗಿ ಬರ್ತೀರವ್ವ. ಹೋಗಿ ಬಾ. ಏನೋ ಕತ್ತಲಜ್ಜ ಅಕ್ಕ ಎಂದು ದಕ್ಷಿಣ ಪಕ್ಕ ಸೇರು ಕೊಡ್ತಾನೆ. 50 ಯಾಕೆ ತಗೋತೀಯಪ್ಪ? ನೋಡೋದಕ್ಕೆ ಹಾಲಿಗೆ ಆಂಧ್ರ ಹಾಕಬೇಕ, ಎಣ್ಣೆ ಬಿತ್ತಬೇಕ, ಮಜ್ಜಿಗೆಗೆ 7 ಸಾಲ 8 ಸಾಲ ಎಣ್ಣೆ ಕೊಟ್ಟು ನಾನು ಓದ್ತಾ ಇರಲ್ಲ. ಯಪ್ಪ
ಏನಪ್ಪ ಎಷ್ಟಿಗಿತ್ತು ಮಾಹಿತಿ ಏನಪ್ಪ ಯಮ್ಮ ಹೋಗಿ ಕೇಳಿ ಬಂದೇನೆ ಯಮ್ಮ. ಯಮ್ಮ ಏನಂದ್ರು? ಹಾಲು ಹರಬೇಕಂತವ ಹೌದು ಎಲ್ಲಿ ಬಿತ್ತಬೇಕಂತ. ಆಹಾ ಮಜ್ಜಿಗರಿಗೆ 7 ಸಾವಿರ ಎಡಿ ಒಳಗೆ ಕೊಟ್ಟ ತಮ್ಮಂದ್ರಿಗೆ ಇರಕ್ಕಿಲ್ಲ ಅಂತಾರ. ಯಮ್ಮ ನನ್ನ ಹಾಲು ಮೊಸರು ಅನ್ನತಕ್ಕದ್ದು ಅತ್ತಿನವ್ರಿ ಹೊಲಕ್ಕಿಂತ ಕಡಿಮೆ ಮಾಡಿಬಿಟ್ರೆ ಯಮ್ಮ. ಹೌದ್ರೆ ತಂಗಿ ಆ ಮಡಿಕಟ್ಟಿನ ಭೂಮಿ ಒತ್ತಾಗಿ ಎತ್ತಲೆ ಮಟ್ಟಬೇಕೆಂಬ ಸ್ಥಿತಿ ಸಾಧಿಸೋದು. ಯಮ್ಮ ಇರ್ಲಿ ಬಿಡಿ, ಏನು ನಕಲು ಗೊತ್ತು ಯಮ್ಮ. ನೀನು ಹೇಗಾದ್ರೂ ಇಲ್ಲ ಯಾರಾದ್ರೂ ಇದ್ರೆ ಕೇಳ್ಕೊಂಡು ಬಾರೇ ತಂಗಿ ಏನೋ ಒಂದೈತೆ ಕೇಳಿ ಬರ್ತೀನಿ ಅಮ್ಮ. ಹಾಗಾದ್ರೆ ಲಗನು ಹೋಗಿ ಕೇಳ್ಕೊಂಡು ಬಾ. ಏನೋ ಕಚ್ಚಳಕ್ಕೆ ಏನ ಮೊಮ್ಮಗಳ ಆರಂಭ ಒಂದು ಏನಪ್ಪ ಕಚ್ಚಳಾತಿ ಕೊಟ್ಟು ಅಕ್ಕ ಎಂದು ದಕ್ಷಿ ಅಂದ್ರೆ ಪಕ್ಕ ಸೇರು ಕೊಡ್ತಾಳ. ಮತ್ತೆ ಹೆಂಗ್ ತಗೋತೀಯಪ್ಪ ನೋಡಬೇಕರಿಗೆ ಹಾಲಿಗೆ ಆಂಧ್ರ ಹಾಕಬೇಕು, ಮಸರಿ ಕಂಬಿಳ ಕಟ್ಟಬೇಕು. ಆಗ ಮಾಡ ಬರ್ತಿರಲ್ಲ 8 ಸಾರಿ 9 ಸಾರಿ ನಗ್ನ ಮಾಡಿಕೊಟ್ಟಿರಲ್ಲ. ಯಪ್ಪ ಹುಡುಗಿ ಮಾಡಿಕೊಟ್ರೆ ಬರೋದಿಲ್ಲ. ಇಲ್ಲಿ ಹೋಗಬೇಕು ಮದಿಕೆ. ಯಮ್ಮ ಹೋಗಿ ಕೇಳಿ ಬಂದೇನೆ ಯಮ್ಮ. ಏನೇ ತಂಗಿ ಕೇಳ್ತೇನವ ಏನಂದ್ರು? ಆಯಿ ಅಂದ್ರ ಹಾಕ್ಬೇಕಂತ ಆ ಮಜಿಲಿ ಕಂಕಣ ಕಟ್ಟಬೇಕಂತ. ಹಾಲು ಮಾರೋ ಬಲಿದು ಏನ ಹೇಳಲ್ಲ 8 ಸಾರಿ 9 ಸಾರಿ ಲಗ್ನ ಮಾಡಿ ಕೊಡುತ್ತ ಬಂದಿಲ್ಲ ಅಮ್ಮ. ಏಕ ಏಕ ಹಿಂಗ ಯಾಕಂತಾರ ಯಮ್ಮ? ಏಕಾಏಕ ಧ್ವನಿ ಧ್ವನಿ ಜಾರಿ ಜಾರಿ ಪಕ್ಕ ಪಕ್ಕ ಅಲ್ಲ ಯಮ್ಮ, ಪಾನ್ಸ್ ಪಾನ್ಸ್ ಅಂದಿದ್ದಾರೆ ನೋಡು. ಪಾನ್ಸು ಅಮ್ಮ ಅವ್ರು ಇಷ್ಟು ಅನ್ನುವರೆಗೆ ನೀನು ಸುಮ್ಮನಿದ್ದೇನೆ ಅಮ್ಮ. ಅದೇ ನಾನು ನಿಮ್ ಬೊಮ್ಮ ಸುಂದರಬೇಕಂತ ಮಾಡಿದ್ದೇನು ಅಮ್ಮ. ನೀನ್ ಏನಂತ ಹೇಳಿದಿ? ನಮ್ದು ಮಾರಿಕ್ ಸೌಕರ್ ಮನ್ಯಾಗ ಒಂದು ಕೊಡ್ಬೇಕೈತ್ಯಾ. ಹೌದು ಮಾಡ್ತೀನಿ ಮಾಡಿಕೊಡ್ತೀನಿ. ಆಳದ ಸೆನ್ನೆಸೆ ಇದೆ ಅಮ್ಮ. ಅಮ್ಮ ನಾನು ಬಂದು ಬಹಳ ಹೊತ್ತಾಯ್ತು. ಇನ್ನು ಯಾರಾದ್ರೂ ಇದ್ದಾರೆ ಇಲ್ಲವೋ ಹೋಗಿ ಕೇಳ್ಕೊಂಡು ಬರ್ಬೇ ಅಮ್ಮ. ಅದೇ ತಂಗಿ ಇನ್ನೂ ಒಂದೈತೆ ಅವ್ರ ಅಲ್ಲಿಂದ ಕೇಳಿ ಬರ್ತೀನಿ ಸರಿ ಯಮ್ಮ. ಹಾಗಾದ್ರೆ ಲಗನು ಹೋಗಿ ಕೇಳ್ಕೊಂಡು ಬಾ. ಏನೋ ಕಚ್ಚಳಕ್ಕೆ ಏನಬೇಕು ಮದಿಕೆ? ನನ್ನ ಮೊಮ್ಮಗಳು ಅನ್ನ ಸುತ್ತ ಬಂದಾಳ ತಗೋತಿ ಹೆಂಗ ಕೊಡ್ತಾಳ? ಕಕ್ಕಲಾತಿ ಕೊಟ್ಟು ಅಕ್ಕ ಎಂದು ದಕ್ಷಿಣರಿಗೆ ಹೃದಯಕ್ಕೆ ಪಕ್ಕ ಸೇರು ಕೊಡ್ತಾಳ. ಮದಿಕೆ ನಾವು ಹಂಗಾರ ತಂಗಲ್ಲ. ಮತ್ತೆ ಯಾಕೆ ತಗೋತೀಯಪ್ಪ? ಮಾನಾದ್ರ ಮುಂದೆ ಬೈಬೇಕು, ಒಟ್ಲಾದ್ರ ಮುಂದೆ ಒಟ್ಟಬೇಕು, ತುಳಸಾದ್ರ ಮುಂದೆ ತುಳಿಸ್ಬೇಕು. ನಮ್ಮೂರ ಗ್ರಾಮದ ಪೋತಪ್ಪನ ಕಟ್ಟೆ ಐತಲ್ಲ, ನಟಿ ಕೊಟ್ಟು ಕಾಣಿರ್ತಾರಲ್ಲ ಮದಿಕೆ ಮ್ಯಾಲ ಮೂಲ ಹೊಡ್ತಬೇಕು, ಬುಡ ಕಚ್ಚಿ ಕಟ್ಟಿ ತರ್ಬೇಕು. ಆಗ ಮರ ಬರ್ತಿರಲ್ಲ 8 ಸೇರಿಗೆ 9 ಸೇರಿಗೆ ಕೊಟ್ಟಿರ್ತಾನ ಬೇಕಲ್ಲ ಯಪ್ಪ. ಅದು ಚೊಚ್ಚಲು ಮಾಡಕ ಆದ್ರೂ ಬರ್ಬಸ್ ನಾನು ಹೆಂಗ್ ಹೇಳಿ ನಾನೇ ಹಿಂಡಿ ಕೊಡ್ತೀನಿ. ಒಂದ್ ಚೆರಿಗೆ ಹಿಂಡಿಕೆ ಮುಟ್ಟಾಗ ಯಮ್ಮ ಹೋಗಿ ಕೇಳ್ಕೊಂಡು ಬಂದೇನೆ ಯಮ್ಮ. ಕೇಳ್ಬೇಕವ್ವ. ಯಮ್ಮ ಏನಾರ ಅಂದಾರೇನ? ಅಂದ್ರವ್ವ ಏನಂದ್ರೆ ಯಮ್ಮ? ಬಾಣಾಪುರ ಮುಂದ ಕುಡಿಸ್ಬೇಕಂತ, ಸಾಪ್ರ ಮುಂದ ಒಡ್ಸ್ಬೇಕಂತ, ಹೌದು ಸಾಪ್ರ ಮುಂದ ಪೋತಪ್ಪನ ಕಟ್ಟಿ ಏನಲ್ಲ ಹೌದು ಕಟ್ಟಿ ಬೇರೆ ನೆಟ್ಟಿಗೆ ಇಸ್ಕೊಟ್ಟ ತಗೊಂಡ್ ತಿಂದಿರಕ್ಕಿಲ್ಲ ಅಂತ ಅಮ್ಮ. ಮತ್ತೆ ಏನಾದ್ರು ಅಂದ್ರೇನೆ ಅಮ್ಮ? ಅಮ್ಮ ಏನಂದ್ರು? ಮೂಲ ಹೊಡ್ತಿರ್ಬೇಕಂತ, ಆ ಹುಡುಗ ಚಿತ್ತಿರ್ಬೇಕಂತ. ಹೌದು ಆಲಮರ ಹೊರಗೆ ಹೇಳಲ್ಲ 8 ಸಾರಿ 9 ಸಾರಿ ಹೌದು ಲಗ್ನ ಮಾಡಿ ಕೊಟ್ಟು ತಗೊಂಡಿರಕ್ಕಿಲ್ಲ ಅಂತ ನೋಡಿ ಅಮ್ಮ. ಹಾಗಾದ್ರೆ ಇವರ ವಿಚಾರ ಹೇಳುತ್ತೀನಿ ಕೇಳಯಮ್ಮ. ಹೇಳವ್ವ ಹೇಳು. ನೋಡ ಮರ ಆಡ ಆಡಕ್ಕೆ ಏನಾಯ್ತು? ನೋಡೆ ನೋಡೆ ಎಂತದ್ದು ಈ ಗ್ರಾಮ ಪಾರಾಮ.
ಅಂಗಡಿ ಸೌಕರ್ಯರ ಗಸ್ತಿ ಟೋಲಾಲ್ ಇಡ್ತಾರೆ. ಅದಾದ ಮರುದಿನವೇ ನಮ್ಮ ಮಾರಪ್ಪ ಸೌಕರ್ಯ ಹೊಲಕ್ಕಾಗಲಿ ಮತ್ತೆ ಈ ಗೌರು ಹೊಲಕ್ಕಾಗಲಿ ಕೂಲಿ ಹೋಗ್ತಾರ. ಅವರು ಬಡವರು ಬಂದಾರೆ ಎಂದು ತಿಳಿದು ದೀಡ್ ಸೇರು ಕೊಡಲ್ಲಿ 2 ಸೇರು ಜ್ವಾಳ ಕೊಡ್ತಾರ. ಯಮ್ಮ ಆ 2 ಸೇರು ಜ್ವಾಳ ತಗೊಂಡು ಸುಮ್ಮನೆ ಮನೆಗೆ ಬರ್ತಾವಂದೇನೆ ಅಮ್ಮ. ಅಮ್ಮ ಊರವರೆಗೆ ಏನು ಮಾಡ್ತಾರಲ್ಲ ಅಮ್ಮ. ಅಮ್ಮ ಆ ಸೇನೆ ಕುಡಿಲಿಕ್ಕೆ ಹೋಗಿ ಎಂಡರ ಮಕ್ಕಳು ಪರವಲ್ಲದೆ ಈ ಬರೇ ಕೈಯಾರ ಮನಿ ಬರ್ತಾವ ನೋಡಿ ಅಮ್ಮ. ಹೋಗಿ ಆ ಇದ್ರ ಬಗ್ಗೆ ಹಾಕಿ ತಂಗಿ ಕೆಕ್ಕೆ ಹೊಡೆದಂತ ಒಂದು ಮನೆ ಬಾಗಿ ನಿಂತವ್ವ. ನಾನು ಅಂದಾಗಿ ನನಗೆ ನಿಲ್ಲಲ್ಲ. ಒಂದು 10 ಗಂಟೆ ತೆಗೆದಿದ್ದೆ. ಹೌದು ತಂಗಿ ಒಂದು ಗಟ್ಟಿಯಾಗ ಮಾಡಿದ ಗಾಳಿ ಬೀಸಿದಾಗ ತಂಗಿ ಕಮಲ ಬರ್ತಿಲ್ಲ ಇಲ್ಲೇ ಮುಟ್ಟಿಸ್ ನೋಡೋದು ತಂಗಿ.
ಗಂಡು ಆಚೆ ಬಂದ ಮೇಲೆ ಹೌದು ನೀನು ಆರು ಎದುರು ತೆಗೆದಿರ ಎಮ್ಮ ಆವಿನು ಹೌದರ ಮಳ್ಳಿ ಆವಿನ ಹಾಲು ತಂದು ಹಾ ಇಷ್ಟು ಮಂದಿಗೆ ಕುಡಿಸಿ ಹಾ ಕೆಲಸ ಮಾಡ್ತಿದ್ದಾರೆ ಅಲ್ಲ ಎಮ್ಮ ಆ ನಮ್ಮ ದೇಶದಲ್ಲಿ ಅತಿಯಾಗಿ ಆಕಳಿಗೆ ಆವು ಅಂತಾರೆ ಅಮ್ಮ ಆ ಆಕಳಕ್ಕ ಹಾವು ಅಂತೀರಿ ಹಾ ಅವು ಎಲ್ಲಿಗೆ ಕಬ್ಬರು ಕೊಡಿರ್ತಾವ ತೋಳ ಎಮ್ಮ ಹಂಗೇನ್ ಜನಕ್ ಬರುತ್ತೆ ಅಮ್ಮ ಎಷ್ಟು ಜನ ಕೈಯಲ್ಲಿ ಊಟ ಮಾಡಿತ್ತು ಸುರಲೋಕದೊಳಗಿರುವ ಕಾಮಧೇನು ಅವರೇನೋ ಎಂಡೆ ತಾಂದೇಲಿ ಅಮೃತವನ ಸುರಲೋಕ ನಾನು ಹೇಳುವುದ ಕೇಳು ಏನ್ ತಂಗಿ? ಆ ಆ ಸುರುಲೋಕದಿಂದ ಹಾಲು ತಂದಿದ್ದನ್ನು ಹೇಳ್ತಿದ್ದೀಯಾ ಹೌದು ಹಾಲು ಸಂತಪಟ್ಟು ಯಾಕೆ ಖರ್ಚಾಗ್ಬೋದು ಕಲಿಯುಗದೊಳಗೆ ಕರ್ಮ ಅಡವಿ ಸೇರೈತೋ ಧರ್ಮ ಆ